ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾಯಿದೆ, ಹಾಗಾಗಿ ಕೆಲವೊಂದು ಡೆಕೋರೇಷನ್ ಐಟಮ್ಸ್ನ ತರಿಸಿದ್ದೆ. ಸೊ ಅದರ ಒಂದು ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಇವತ್ತು ನಾನು ಡೆಕೋರೇಷನ್ ಐಟಮ್ಗೆ ಏನೇನೆಲ್ಲ ಹತ್ತುತ್ತೆ ಅದೆಲ್ಲ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರೆಲ್ಲ ಪ್ರಾಡಕ್ಟದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ತುಂಬ ಕಡಿಮೆ ಪ್ರೈಸಲ್ಲಿದೆ. ಪ್ರೈಸ್ ಕೂಡ ನಾನು ಸ್ಕ್ರೀನ್ಶಾಟ್ ಸೈಡಿಗೆ ಹಾಕಿರ್ತೀನಿ. ಇವಾಗ ಫಸ್ಟ್ ಆರ್ಡರ್ ಬಂದುಬಿಟ್ಟು ಈ ಥರ ಹೋಲ್ಡರ್ಸ್ನ ತರಿಸಿದ್ದೀನಿ. ಸೊ ಇದು ಏನಂದರೆ, ಈ ರೆಂಟೆಡ್ ಹೌಸಲ್ಲಿ ಇರುವಾಗ ಬಟ್ಟೆ ಹಾಕೋಕ್ಕೆ ಹ್ಯಾಂಗಿಂಗ್ ಎಲ್ಲ ಇರೋದಿಲ್ಲ ಅಲ್ವಾ, ಹಾಗಂತ ಮೊಳೆ ಹೊಡೆಯೋಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ಅಂಥವರು ಇದನ್ನು ಖಂಡಿತವಾಗ್ಲೂ ಬೈ ಮಾಡ್ಬೋದು. ತುಂಬಾ ಗಟ್ಟಿಯಾಗಿರುತ್ತೆ, ಸ್ಟಿಕ್ಕಿಯಾಗಿ ಕೂತ್ಕೊಳ್ಳುತ್ತೆ. ನೀವು ಗ್ಲಾಸಸ್ ಇದ್ದರೆ ವಿಂಡೋ ಗ್ಲಾಸ್ಗೆ ಅಥವಾ ಡೋರ್ಗೆ, ಗೋಡೆ ಮೇಲೆ ಎಲ್ಲಿ ಬೇಕಾದರೂ ನೀವು ಹಚ್ಕೋಬೋದು. ಈವನ್ ಕಿಚನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಮಗ್ಸು, ಕಪ್ಪು ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ, ಹಾಗೆ ಟಿಫನ್ ಬ್ಯಾಗ್ಸು ಈ ಥರ ಎಲ್ಲ ಹಾಕೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದರಲ್ಲಿ 6 ಹೋಲ್ಡ್ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ 6 ಹೋಲ್ಡ್ ಕೊಟ್ಟಿರ್ತಾರೆ, ಕೆಳಗಡೆ ಚಿಕ್ಕದಾಗಿಯೂ 6 ಹೋಲ್ಡ್ ಇರುತ್ತೆ. ನಿಮಗೆ ಟೋಟಲಿ ಒಂದು ಲೈನಲ್ಲಿ 12 ಹೋಲ್ ಕೊಟ್ಟಿರ್ತಾರೆ ಹೋಲ್ಡರು. ಸೊ ಮೇಲ್ಗಡೆ ದೊಡ್ಡದಾಗಿ 6 ಇರುತ್ತೆ, ಕೆಳಗಡೆ ಚಿಕ್ಕದಾಗಿ 6 ಇರುತ್ತೆ. ನೀವು ಈ ಥರ ಸೀಸರು ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ, ಅಥವಾ ಟಿಫನ್ ಬ್ಯಾಗ್ಸು, ಬಟ್ಟೆ, ವೆನಿಟಿ ಬ್ಯಾಗ್ಸು, ಸ್ಕೂಲ್ ಬ್ಯಾಗ್ಸು, ನೀವು ಏನು ಬೇಕಿದ್ರೂ ಹಾಕ್ಬೋದು. ಹೆವಿ ಇರೋದು ಕೂಡ ಹಾಕ್ಬೋದು. ತುಂಬಾ ಗಟ್ಟಿಯಾಗಿರುತ್ತೆ, ಡೌಟೇ ಬೇಡ. ಸೊ ಇದು 3 ಪೀಸ್ ಸಿಗುತ್ತೆ. ಒಂದು ಬಾಕ್ಸಲ್ಲಿ ನಿಮಗೆ 3 ಪೀಸ್ ಸಿಗುತ್ತೆ. ಜಸ್ಟ್ ಇದರ ಒಂದು ಪ್ರೈಸ್ ಬಂದುಬಿಟ್ಟು 103 ರೂಪಾಯಿ ಅಷ್ಟೇ, ಓಕೆನಾ. 100 ರುಪೀಸೇ, ಮೇಲ್ಗಡೆ 3 ರೂಪಾಯಿ ಹೆಚ್ಚಿಗಿರುತ್ತೆ ಅಷ್ಟೇ. ನೀವು ಕ್ಯಾಶ್ ಆನ್ ಡೆಲಿವರಿ ಇಟ್ಟರೆ 110 ರೂಪಿ ಇರುತ್ತೆ, ಓಕೆನಾ. 110 ರೂಪಾಯಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಟ್ಟರೆ. ಆನ್ಲೈನ್ ಪೇಮೆಂಟ್ ಮಾಡಿದರೆ ಜಸ್ಟ್ 100 ರುಪೀಸಲ್ಲಿ ನಿಮಗೆ 3 ಪೀಸ್ ಸಿಗುತ್ತೆ, ಓಕೆನಾ. ಸೊ ವರ್ತ್ ಅಂತ ಅನ್ನಿಸ್ತು. ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇನ್ನು ಇದು ಸೆಕೆಂಡ್ ಪ್ರಾಡಕ್ಟ್. ಸೊ ಈ ಒಂದು ಸೆಕೆಂಡ್ ಪ್ರಾಡಕ್ಟ್ ನಾನು ಡೆಕೋರೇಷನ್ಗೆ ಅಂತಲೇ ತರಿಸಿರೋದು. ಇದು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಒಂದು ಲೋಟಸ್ದು ಇದು ತರಿಸಿದ್ದೀನಿ. ಸೊ ಇದು ಹಿಂದ್ಗಡೆ ಎಲ್ಲ ಇವಾಗ ನೀವು ನೋಡಿರ್ತೀರ, ಹಿಂದ್ಗಡೆ ಡೆಕೋರೇಷನ್ಗೆಲ್ಲ ಹಚ್ಚಿರ್ತಾರೆ. ಇದನ್ನು ಹ್ಯಾಂಗಿಂಗ್ ಅಂತ ಹೇಳ್ಬಿಟ್ಟು ಮಾಡ್ಕೋಬೋದು, ಅಥವಾ ನಾವು ರಂಗೋಲಿ ಹಾಕೋ ಥರ ಕೆಳಗಡೆ ಕೂಡ ಇಟ್ಕೋಬೋದು. ಅಥವಾ ನಾವು ಏನಾದರೂ ಟೇಬಲ್ಗೆ ಏನಾದರೂ ಸ್ಟಿಕ್ ಮಾಡ್ತಿದ್ರೆ ಟೇಬಲ್ಗೂ ಕೂಡ ಸ್ಟಿಕ್ ಮಾಡ್ಬೋದು. ವೆರೈಟಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಮೀಶೋದಲ್ಲಿ ಕೆಲವೊಂದು 6 ಪೀಸಸ್ ಆಗಿಯೂ ಕೊಡ್ತಾರೆ, ಈ ಥರ ಹ್ಯಾಂಗಿಂಗ್ ಮಾಡೋ ಥರ. ನಾನು ಸೈಡಲ್ಲಿ ನಿಮಗೆ ಫೋಟೋಸ್ ಹಾಕಿರ್ತೀನಿ. ನನಗೆ ಈ ಥರ ತೊಗೊಂಡ್ರೆ ಜಸ್ಟ್ 6 ಪೀಸ್ ಅಷ್ಟೇ ಬರುತ್ತೆ. ರೇಟ್ ವೈಸ್ ಎಲ್ಲನೂ ಸೇಮ್ ಇರುತ್ತೆ, ಆದರೆ ಅದು 6 ಪೀಸ್ ಅಷ್ಟೇ ಬರುತ್ತೆ. ನೀವು ಈ ಥರ ಓಪನ್ ಆಗಿ ತೊಗೊಂಡ್ರೆ, ಜಸ್ಟ್ ಈ ಲೋಟಸ್ ಅಷ್ಟೇ ತೊಗೊಂಡ್ರೆ ನಿಮಗೆ 12 ಪೀಸ್ ಬರುತ್ತೆ, ಅಂದರೆ 12 ಪೀಸ್ ಬರುತ್ತೆ ಇದರಲ್ಲಿ ನಿಮಗೆ. ಇದನ್ನು ನೀವು ಯಾವ ಥರ ಬೇಕಾದರೂ ಮನೆಯಲ್ಲಿ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ರಂಗೋಲಿ ಥರ ಮುಂದ್ಗಡೆನೂ ಯೂಸ್ ಮಾಡ್ಕೋಬೋದು ದೇವರ ಮುಂದೆ, ಅಥವಾ ನೀವೇನಾದರೂ ಗಣೇಶ ಕೂಡಿಸಿದಾಗ ಟೇಬಲ್ಗೂ ಕೂಡ ಸ್ಟಿಕ್ ಮಾಡ್ಬೋದು, ಅಥವಾ ಹಿಂದೆ ಡೆಕೋರೇಷನ್ಗೋಸ್ಕರ ಹಿಂದೆ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಟೋಟಲಿ ನಿಮಗೆ ಇಲ್ಲಿ 12 ಪೀಸ್ ಸಿಗುತ್ತೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಇದೇನು ಪಿಂಕ್ ಕಲರ್ ಕಾಣ್ತಿದೆ ಅಲ್ವಾ, ಇದು ಒಂದು ವೆಲ್ವೆಟ್ ಬಟ್ಟೆ ಇದೆ, ಓಕೆನಾ. ಯಾವುದೇ ರೀತಿ ಕಾರ್ಡ್ ಶೀಟ್ ಅಲ್ಲ, ಏನೂ ಅಲ್ಲ, ಪೇಪರ್ ಅಲ್ಲ, ವೆಲ್ವೆಟ್ ಬಟ್ಟೆ ಇದೆ. ತುಂಬ ಶೈನಿಂಗ್ ಇದೆ, ಹಾಗೆ ತುಂಬ ಸಾಫ್ಟ್ ಇದೆ. ಮೇಲ್ಗಡೆ ಏನಿದೆ ಅಲ್ವಾ, ಈಗ ನಾವು ಎಕ್ಸಾಮ್ ಬರಿತೀವಲ್ವ ಪ್ಯಾಡು, ಆ ಒಂದು ರಟ್ಟು ಇದೆ ಅಲ್ವಾ, ಅದರಲ್ಲೇ ಮಾಡಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ನೆನೆಯೋದಿಲ್ಲ, ಮುರಿಯೋದಿಲ್ಲ, ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಕಲರ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಬೈ ಮಾಡ್ಬೋದು. ಇದ್ರದ್ದು ಕೂಡ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ನೀವು ರಂಗೋಲಿ ಥರನೂ ಯೂಸ್ ಮಾಡ್ಕೋಬೋದು, ಹಿಂದ್ಗಡೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ರಂಗೋಲಿಗೆ ಯೂಸ್ ಮಾಡ್ಕೊಂಡ್ರೆ ಆಯಿತು, ಹಾಗೆ ಇನ್ನೂ ಕೆಲವೊಂದು ನಾನೇ ಮನೇಲೇ ಓನಾಗಿ ಕ್ರಿಯೇಟಿವ್ ಆಗಿ ಹ್ಯಾಂಗಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಕುಲ್ಲ ಓಪನ್ ಇರೋದನ್ನೇ ನಾನು ತರಿಸಿದ್ದೀನಿ. ನೀವು ಬೇಕಿದ್ದರೆ ಹ್ಯಾಂಗಿಂಗ್ ಕೂಡ ತರಿಸ್ಕೋಬೋದು. ಅದು ಜಸ್ಟ್ 6 ಪೀಸ್ ಅಷ್ಟೇ ಸಿಗುತ್ತೆ ನಿಮಗೆ. ಸೊ ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ನೋಡಿ, ಹಿಂದ್ಗಡೆನೂ ಕೂಡ ಬಟ್ಟೆ ಇದೆ. ಸೊ ಮುಂದ್ಗಡೆ ಈ ಥರ ವೆಲ್ವೆಟ್ ಬಟ್ಟೆಯಿಂದ ಮಾಡಿದ್ದಾರೆ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇದು ಟೋಟಲಿ 12 ಪೀಸ್ ಬರುತ್ತೆ. ಹಾಗೆ ನೀವು ಇನ್ನೊಂದು ತಲೆಯಲ್ಲಿ ಇಟ್ಕೋಬೋದು,
ಇದರಲ್ಲಿ ಸೈಜಸ್ ಇರುತ್ತೆ, ಓಕೆನಾ. ಸೊ ಎಲ್ಲ ಸೇಮ್ ಇರೋದಿಲ್ಲ. ಸೊ ನಾನು ತೊಗೊಂಡಿರೋದು ಬಿಗ್ ಸೈಜ್ ಇದೆ. ಇನ್ನೊಂದು ಇದೇ ಥರ ಮೀಶೋದಲ್ಲಿ ಚಿಕ್ಕ ಸೈಜ್ ಇರೋ ಸಿಗುತ್ತೆ, ಹಾಗಾಗಿ ಸೈಜ್ ನೋಡಿ ತೊಗೊಳ್ಳಿ. ನಾನು ತೊಗೊಂಡಿರೋದು ನಿಮಗೇನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಹಾಗೆ ಇನ್ನು ಥರ್ಡ್ ಒಂದು ಪ್ರಾಡಕ್ಟ್ ಏನಂದರೆ, ಇದು ಅಂತೂ ಮೇನ್ ಇಂಪಾರ್ಟೆಂಟ್, ಎಲ್ರಿಗೂ ಕೂಡ ಬೇಕು. ಒಂದು ಬರ್ತ್ಡೇ ಡೆಕೋರೇಷನ್ ಆಗಿರ್ಬೋದು, ಅಥವಾ ಹಬ್ಬಕ್ಕೆ ಏನಾದರೂ ಡೆಕೋರೇಷನ್ ಮಾಡೋದಾಗಿರ್ಬೋದು, ಅಥವಾ ಕಿಚನಲ್ಲಿ ಏನಾದರೂ ಹಾಕಬೇಕು ಅಂದರೆ ಇದು ಮಾತ್ರ ಬೇಕೇ ಬೇಕು. ಯಾಕಂದರೆ ರೆಂಟೆಡ್ ಹೌಸಲ್ಲಿ ಇರುವಾಗ ಈ ಥರ ಮೊಳೆ ಹೊಡೆಯೋಕ್ಕೆಲ್ಲ ಆಗೋದಿಲ್ಲ. ಈ ಥರ ಏನಾದರೂ ಡೆಕೋರೇಷನ್ ಮಾಡಬೇಕಾದ್ರೆ ಅಥವಾ ಫೋಟೋ ಫ್ರೇಮ್ಸ್ ಏನಾದರೂ ಹಾಕಬೇಕಂದ್ರೆ ಈ ಥರ ಹೋಲ್ಡರ್ಸ್ ಅಂತೂ ತುಂಬಾ ಯೂಸ್ ಆಗುತ್ತೆ. ನನಗಿದು ತುಂಬ ಬೇಕಾಗಿತ್ತು, ಹಾಗಾಗಿ ತರಿಸ್ಕೊಂಡೆ. ಇವಾಗ ಹಬ್ಬ ಎಲ್ಲ ಇದ್ದಾಗ ಏನಾದರೂ ಹಾಕಬೇಕು ಅಥವಾ ಗೋಡೆಗೆಲ್ಲ ಫ್ರೇಮ್ಸ್ ಎಲ್ಲ ಹಾಕಬೇಕು ಅಂದರೆ ಈ ಥರ ಹ್ಯಾಂಗಿಂಗ್ಸ್ ಅಂತೂ ಬೇಕೇ ಆಗುತ್ತೆ. ನೋಡಿ, ಈ ಥರ ನೀವು ಕಿಚನಲ್ಲಿ ಕೂಡ ಸ್ಪೂನ್ಸ್ ಹಾಕೋಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ವೆನಿಟಿ ಬ್ಯಾಗ್ ಹಾಕೋಕ್ಕೆ ಯೂಸ್ ಮಾಡ್ಕೋಬೋದು. ವಾರ್ಡ್ರೋಬಲ್ಲಿ ಕೂಡ ನೀವು ಏನಾದರೂ ಸೈಡಲ್ಲಿ ಸ್ಪೇಸಸ್ ಬೇಕು ಅಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಬಾತ್ರೂಮಲ್ಲಿ ಈ ಥರ ಏರ್ ಫ್ರೆಶನರ್ ಹಾಕೋಕ್ಕೆ ಅಥವಾ ಏನಾದರೂ ಬಟ್ಟೆ ಹಾಕೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮೇಯ್ನಾಗಿ ಅಂದರೆ ಈ ಹಬ್ಬಗಳಲ್ಲಿ ಡೆಕೋರೇಷನ್ ಮಾಡೋಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ಸ್ಟಿಕ್ಕಿ ಇರುತ್ತೆ. ಸೊ ಹಿಂದ್ಗಡೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ತೆಗೆದುಬಿಟ್ಟು ಹಚ್ಚೋದು. ಇದು ಕೂಡ ಟೋಟಲಾಗಿ ನಿಮಗೆ 20 ಪೀಸ್ ಬರುತ್ತೆ, ಓಕೆನಾ. ಸೊ ಒಂದು ಪ್ಯಾಕೆಟಲ್ಲಿ ನಿಮಗೆ 20 ಪೀಸ್ ಬರುತ್ತೆ. ಒಂದು ಈ ಥರ ಹೋಲ್ಡ್ ಇರೋದು, ಇನ್ನೊಂದು ಫ್ರೇಮ್ಸ್ ಎಲ್ಲ ಹಾಕೋದಕ್ಕೆ ಅಂತ ಬಿಟ್ಟು ನೋಡಿ ಈ ಥರ ಇರೋದು, ಓಕೆನಾ. ಸೊ 20 ಪೀಸ್ ಬರುತ್ತೆ. 10 ಪೀಸ್ ಈ ಥರದ್ದು ಬರುತ್ತೆ, ಇನ್ನು 10 ಪೀಸ್ ನಾನು ಫಸ್ಟಲ್ಲಿ ತೋರಿಸಿದ್ದೆ ಅಲ್ವಾ, ಆ ಥರದ್ದು ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದನ್ನು ಅಷ್ಟೇ ನೀವು ತೊಗೋಬೇಕಾದ್ರೆ ನೋಡಿ ತೊಗೊಳ್ಳಿ, ಯಾಕಂದರೆ ಈ ಥರ ಫ್ಲ್ಯಾಟ್ ಆಗಿರೋದು ತೊಗೋಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಒಂದು ಫೋಟೋ ಫ್ರೇಮ್ಸ್ ಅನ್ನೋದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಕೆಲವೊಂದು ಮೀಶೋನಲ್ಲಿ ಹೇಗಿದೆ ಅಂದರೆ ಸ್ಕ್ರೂ ಥರ ಇದೆ, ಅದು ಗಟ್ಟಿ ಇರೋದಿಲ್ಲ, ಆಮೇಲೆ ಫ್ರೇಮ್ಸ್ ಎಲ್ಲ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿಬಿಟ್ಟು ಈ ಥರ ಫ್ಲ್ಯಾಟ್ ಆಗಿರೋದನ್ನು ತೊಗೊಳ್ಳಿ. ಆವಾಗ ನೀವು ಕ್ಲಾಕ್ ಆಗಿರ್ಬೋದು ಅಥವಾ ಫ್ರೇಮ್ಸ್ ಆಗಿರ್ಬೋದು ಹಾಕಿದಾಗ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ನಾನು ಇದನ್ನು ಸರ್ಚ್ ಮಾಡಿಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಯೂಸ್ ಮಾಡಿಯೇ ನಾನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಫಸ್ಟ್ ಒಂದು ಸರ್ತಿ ತರಿಸಿದ್ದೆ. ಈ ಒಂದು ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಾಗಿದ್ದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಪ್ರೈಸ್ ಅಂತೂ ಕೇಳಿದರೆ ನೀವು ಶಾಕ್ ಆಗ್ತೀರಾ ಫ್ರೆಂಡ್ಸ್, ಯಾಕಂದರೆ ಜಸ್ಟ್ 100 ರುಪೀಸ್ಗೆ ನಿಮಗೆ 20 ಪೀಸ್ ಬರ್ತಾಯಿದೆ, ಓಕೆನಾ. ಅಂದರೆ ಇಲ್ಲಿ ನಿಮಗೆ 50 ರುಪೀಸ್ಗೆ 10 ಈ ಥರ ಹೋಲ್ಡರ್ಸು ಬೇರೆ ಬೇರೆ ಸಿಗುತ್ತೆ, ಓಕೆನಾ. ಈ ಥರ ಫೋಟೋ ಫ್ರೇಮ್ದು 10, ಆಮೇಲೆ ಈ ಥರ ಏನಾದರೂ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು 10, ಟೋಟಲ್ ನಿಮಗೆ 20 ಪೀಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೀವು ಆರಾಮಾಗಿ ಯಾವುದೇ ಥರ ಡೌಟ್ ಇಟ್ಕೊಳ್ದೇ ಪರ್ಚೇಸ್ ಮಾಡ್ಬೋದು. ಈ ಥರ ಏನಾದ್ರು ಬ್ಯಾಕ್ಗ್ರೌಂಡು ಪೂಜೆ ಮಾಡುವಾಗ ಏನಾದ್ರು ಡೆಕೋರೇಷನ್ ಮಾಡ್ತಿದ್ರೆ ಅದಕ್ಕಂತೂ ತುಂಬಾ ಯೂಸ್ ಆಗುತ್ತೆ. ಹಾಗೆ ಇನ್ನು ಫೋರ್ತ್ ಪ್ರಾಡಕ್ಟ್ ಬಂದುಬಿಟ್ಟು, ಇದು ಅಂತೂ ನನ್ನ ಒಂದು ಫೇವ್ರೇಟ್. ನಾನು ತುಂಬಾ ಸರ್ಚ್ ಮಾಡ್ತಾಯಿದ್ದೆ. ಸೊ ಈ ಥರ ಮಾಲೆಗಳಿರುತ್ತಲ್ವ, ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು, ನನಗೆ ಆ ಥರದ್ದನ್ನು ಹುಡುಕ್ತಾ ಇದ್ದೆ. ಮಾರ್ಕೆಟಲ್ಲೆಲ್ಲ ಕೇಳಿದಾಗ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ಜಸ್ಟ್ 200-300 ರುಪೀಸ್ಗೆ ಜಸ್ಟ್ 2 ಲೈನ್ ಅಷ್ಟೇ ಕೊಡ್ತಾಯಿದ್ರು. ಬಟ್ ಇಲ್ಲಿ ಮೀಶೋದಲ್ಲಿ ಅಂತೂ ತುಂಬಾ ಕಡಿಮೆ ಪ್ರೈಸು, ಅದು ಅಲ್ಲದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಇದು ಎಲ್ಲದರಲ್ಲಿನೂ ಈ ಒಂದು ಪ್ರಾಡಕ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇನ್ನೇನು ಹಬ್ಬ ಬರ್ತಾಯಿದೆ, ಇದನ್ನೆಲ್ಲ ಕೂಡ ಒಂದು ಸರ್ತಿ ನೀವು ಬೈ ಮಾಡಿದರೆ ನೀವು ಪ್ರತಿ ವರ್ಷ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಏನೇ ಫಂಕ್ಷನ್ ಇದ್ರೂ, ಹಬ್ಬ ಅಥವಾ ಮಕ್ಕಳಿಗೇನಾದರೂ ಸಂಕ್ರಾಂತಿಗೆ ಹಣ್ಣು ಎರೆಯುವಾಗ, ಮನೇಲಿ ಏನಾದರೂ ಪೂಜೆ ಇದ್ದರೆ ಎಲ್ಲದಕ್ಕೂ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಒಂದು ಸರ್ತಿ ನೀವು ತರಿಸಿಟ್ಕೊಂಡ್ರೆ ಸಾಕು, ಮನೆಯೆಲ್ಲ ಹಬ್ಬದಲ್ಲಿ ಕಳಿಯಿಂದ ತುಂಬಿರುತ್ತೆ. ಸೊ ನೋಡಿ, ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ. ರಿಯಲ್ ಫ್ಲವರ್ಸ್ ಅಂತಲೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಕೆಳಗಡೆ ಈ ಥರ ಗೊಂಡೆ ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಮೀಶೋದಲ್ಲಿ ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ, ಬಟ್ ಯಾವುದು ಅಷ್ಟೊಂದೆಲ್ಲ ಚೆನ್ನಾಗಿರಲಿಲ್ಲ. ಎಲ್ಲನೂ ಅಷ್ಟೊಂದು ಚಪ್ಪಟೆ ಆಗಿರೋದು, ಕಡಿಮೆ ಫ್ಲವರ್ಸ್ ಇರೋದು, ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ ಆ ಥರ ಇತ್ತು. ಬಟ್ ಇದು ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ, ಇವಾಗ ನನಗೆ ಸಿಕ್ತು. ಸೊ ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೇನಾದರೂ ಬೇಕಾಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದರ ಒಂದು ಪ್ರೈಸ್ ಕೇಳಿದರೆ ನೀವು ತುಂಬಾ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ, ಅಷ್ಟು ಕಡಿಮೆ ಪ್ರೈಸಲ್ಲಿದೆ.
ಸೊ ಜಸ್ಟ್ ನಿಮಗೆ 230 ರುಪೀಸ್ಗೆ 230 ರೂಪಾಯಿಗೆ ನಿಮಗೆ ಇಷ್ಟು ಚೆನ್ನಾಗಿರೋ ಒಂದು ಹಾರ ಸಿಗ್ತಾಯಿದೆ. ಅದು ಕೂಡ ಒಂದಲ್ಲ ಎರಡಲ್ಲ 5 ಸಿಗ್ತಾಯಿದೆ. ಓಕೆನಾ. ಸೊ 5 ಮೊಳ ಹಾರು. ಸೊ ಇದು ಎಷ್ಟಿರುತ್ತೆ ಅಂದರೆ ಲೆಂತಿಗೆ 5 ಫೀಟ್ ಇರುತ್ತೆ. ಓಕೆನಾ. ನೀವು ಆರಾಮ್ಸೆ ಡೋರ್ಗೆಲ್ಲ ಹಾಕ್ಬೋದು, ಅಥವಾ ಹಿಂದ್ಗಡೆ ಏನಾದ್ರು ಡೆಕೋರೇಷನ್ ಮಾಡ್ತಿದ್ರೆ ಗಣೇಶ ಕೂಡಿಸಿದಾಗ ಹಿಂದ್ಗಡೆ ಎಲ್ಲ ಡೆಕೋರೇಷನ್ ಮಾಡ್ಬೋದು. ಸೊ ನಾನು ಇವಾಗ ಗಣೇಶ ಹಬ್ಬಕ್ಕಂತಲೇ ತರಿಸಿರೋದು, ಹಾಗಾಗಿ ಇದು 5 ಫೀಟ್ ಇರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಲೆಂತಿ ಇದೆ. ಹಾಗೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಅನಿಸೋದಿಲ್ಲ, ಒರಿಜಿನಲ್ ಫ್ಲವರ್ ಅಂತಲೇ ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಲೆಂತ್ ಕೂಡ ಅಷ್ಟೇ ಇದೆ. ಬಟ್ ಇದರಲ್ಲಿ ಒಂದಲ್ಲ ಎರಡಲ್ಲ ನಿಮಗೆ 5 ಹಾರ ಸಿಗುತ್ತೆ. ಓಕೆನಾ. ನೀವು ಡೋರ್ಗೆ ಹಾಕ್ಬೋದು, ಕಿಚನ್ ಡೋರ್ಗೆ, ದೇವ್ರ ಮನೆಗೆ, ಹೊರಗಡೆ, ಹಾಗೆ ಡೆಕೋರೇಷನ್ಗೆ ಎಲ್ಲ ಕಡೆಯೂ ಯೂಸ್ ಮಾಡ್ಕೋಬೋದು. ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದು ಏನಾದರೂ ಒಂದು ಸ್ವಲ್ಪ ನಿಮಗೆ ಬೆಂಡಾಗಿರೋ ಥರ ಕಾಣ್ತಾ ಇದ್ದರೆ ಅದು ಕವರಲ್ಲಿ ಹಾಕಿ ಕಳಿಸಿರ್ತಾರಲ್ವ ಆರ್ಡರ್ ಮಾಡಿದಾಗ, ಅದು ಈ ಥರ ಸ್ವಲ್ಪ ಆಗಿರುತ್ತೆ. ಅದನ್ನು ನೀವು ಚೆನ್ನಾಗಿ ಕೈಯಿಂದ ಈ ಥರ ಫ್ಲಫಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಮೀಶೋದಲ್ಲಿ ಎಷ್ಟೇ ಹುಡುಕಾಡಿದ್ರೂ ಈ ಥರದ್ದು ಒಂದು ಸಿಗೋದಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಸೊ ನನಗೆ ಇವಾಗ ಸಿಕ್ತು. ನಿಮ್ಗೇನಾದ್ರು ಬೇಕಾಗಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಲ್ಲ ಪ್ರಾಡಕ್ಟ್ಸದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಕೋಬೋದು. ಓಕೆನಾ. ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾಯಿದೆ. ನಿಮ್ಗೆ ಯಾರಿಗಾದರೂ ಬೇಕಾಗಿದ್ದರೆ ಪರ್ಚೇಸ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೆ ಕೂಡ ಒಂದು ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ರಾಡಕ್ಟ್ಸ್ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ, ಹಾಗಾಗಿ ಬೆಸ್ಟ್ ಪ್ರಾಡಕ್ಟ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಈ ಒಂದು ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇದೇ ಥರ ವೀಡಿಯೋಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ. ಈ ಥರ ಗೊಂಡೆ ಎಲ್ಲ ಮಾರ್ಕೆಟಲ್ಲಿ ಕೇಳಿದ್ರೆ ತುಂಬಾ ಕಾಸ್ಟ್ಲಿ ಇದೆ. ಇದನ್ನು ನಾನು ಕೇಳಿದ್ದೀನಿ. ಜಸ್ಟ್ 2 ಲೈನ್ಗೆ 300 400 ಈ ಥರ ಹೇಳ್ತಾರೆ. ನಿಮಗೆ 230 ರೂಪಾಯಿಗೆ ಅಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಾಯಿದೆ. ಸೊ ನನಗಂತೂ ಖುಷಿ ಆಯಿತು. ಹಾಗೆ ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಸೊ ನಾನು ಈ ಥರ ಎಲ್ಲದ್ರದ್ದು ಪ್ರಾಡಕ್ಟದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನೀವು ಬೇಕಿದ್ದರೆ ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆನಾ. ಸೊ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.